ಪ್ರೈಸ್ ಲಾರ್ಡ್. ಕೆಲವು ಸಮಯ ಕೆಲವು ಮನುಷ್ಯರ ಮಧ್ಯದಲ್ಲಿ ಕಿವಿ ಇದ್ದು ಕಿವುಡರಂತೆ, ಬಾಯಿ ಇದ್ದು ಮೂಕರಂತೆ ಜೀವಿಸುವವರಾಗಿರಬೇಕು. ಅವ್ರು ಏನೇ ಮಾತಾಡ್ಲಿ, ಎಷ್ಟೇ ನೋವು ಕೊಡ್ಲಿ, ಅವಮಾನ ಮಾಡ್ಲಿ, ನಿಂದಿಸಲಿ, ನಿಮ್ಮ ಹೆಸರನ್ನ ಹಾಳು ಮಾಡ್ಲಿ, ಇಲ್ಲ ನಿಮ್ಮನ್ನು ಸಾಯಿಸ್ಬೇಕು ಅಂತ ಏನೇ ತಂತ್ರವಾಗಿ ಬಂದ್ರು ಅವ್ರ ಜೊತೆ ಮಾತಾಡದಂತೆ, ಮೂಗರಂತೆ, ಕಿವುಡರಂತೆ ನೀವು ಶಾಂತವಾಗಿರಿ. ಯಾಕಂದ್ರೆ ದೇವರು ನಿಮ್ಮ ಜೊತೆಯಲ್ಲಿದ್ದು ಯುದ್ಧ ಮಾಡುವವರಾಗಿದ್ದಾರೆ. ದೇವರಿಗೆ ನಿಮ್ಮ ಹೃದಯ ಗೊತ್ತಿದೆ ಪ್ರಿಯರೇ. ಅದಕ್ಕೆ ಕೀರ್ತನೆಗಾರನು ಒಬ್ಬ ದುರಾವಸ್ಥೆಯಲ್ಲಿದ್ದ ಭಕ್ತನ ಕುರಿತು ಈ ರೀತಿಯಾಗಿ ಬಂದಿದ್ದಾನೆ. ಕೀರ್ತನೆ 38ನೇ ಅಧ್ಯಾಯ 12-13ನೇ ವಾಕ್ಯದಲ್ಲಿ, ನನ್ನ ಪ್ರಾಣವನ್ನು ತೆಗೆಯಬೇಕೆಂಬುವರು ನನಗೆ ಉರುಳುಗಳನ್ನು ನೋಡಿದ್ದಾರೆ, ನನ್ನ ವಿಪತ್ತನ್ನು ಕೋರುವವರು ನನಗೆ ನಾಶನವನ್ನೇ ನಿಶ್ಚಯಿಸಿಕೊಂಡು ಯಾವಾಗಲೂ ಮೋಸವನ್ನು ಕಲ್ಪಿಸುತ್ತಿದ್ದಾರೆ. ನಾನಂತೂ ಕಿವುಡನಂತೆ ಕೇಳದವನಾಗಿದ್ದೇನೆ, ಮೂಕನಂತೆ ಬಾಯಿ ತೆರೆಯುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಅವನು ಯಾರು ಏನೇ ಮಾಡ್ಲಿ, ನಾನು ಕಿವುಡನಂತಿದ್ದೇನೆ, ಮೂಕನಂತಿದ್ದೇನೆ, ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ. ಈ ರೀತಿಯಾಗಿರುವಾಗ